ನಿಮಗೆ ಕಾಲ್ ಮಾಡಿ ಪೊಲೀಸರು ಕಸ್ಟಮ್ನವರು ಅಥವಾ ಇನ್ನೊಂದು ಅಂತ ಹೇಳಿ ವಂಚಿಸ್ತಾ ಇದ್ದಂಥ ಆನ್ಲೈನ್ ವಂಚಕರು ಈಗ ಇದೆಲ್ಲ ರಗಳೇನೆ ಬೇಡ ಅಂತ ನೇರವಾಗಿ MLAಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ಅದು MLAಗೆ ಆ ಆಫರು ಈ ಆಫರು ED CBI ಅಂತ ಹೇಳಿಲ್ಲ, ನೇರವಾಗಿ ಮಿನಿಸ್ಟರ್ ಮಾಡೋ ಆಫರ್ ಅನ್ನೇ ಕೊಟ್ಬಿಟ್ಟಿದ್ದಾರೆ. ನಾವು ವರಿಷ್ಠರ ನಾಯಕಿ ಆಫೀಸಿಂದ ಮಾತಾಡ್ತಾ ಇದ್ದೀವಿ, 3 ಕೋಟಿ ಕೊಟ್ರೆ ಮಿನಿಸ್ಟರ್ ಮಾಡ್ತೀವಿ ಅಂತ ಆಫರ್ ಕೊಟ್ಟಿದ್ದಾರೆ. ಕೇರಳದ ಕಾಂಗ್ರೆಸ್ ಶಾಸಕಿಯೊಬ್ಬರಿಗೆ AICC ನಾಯಕಿ ಹಾಗೂ ವಯನಾಡ್ ಸಂಸದರಾದ ಪ್ರಿಯಾಂಕಾ ಗಾಂಧಿ ಅವರ ಕಚೇರಿಯ ಸಿಬ್ಬಂದಿ ಅಂತ ಹೇಳಿಕೊಂಡು ವಾಟ್ಸ್ಆಪ್ ಕರೆಯನ್ನು ಮಾಡಿದಂಥ ವಂಚಕನೊಬ್ಬ ಸಚಿವ ಸ್ಥಾನವನ್ನ ಕೊಡಿಸೋದಾಗಿ ನಂಬಿಸಿ 3 ಕೋಟಿ ರೂಪಾಯಿಗೆ ಬೇಡಿಕೆಯನ್ನ ಇಟ್ಟಿದ್ದಾನೆ. ಕೋಝಿಕೋಡ್ನ ಯಲತ್ತೂರು ಕ್ಷೇತ್ರವನ್ನ ಪ್ರತಿನಿಧಿಸುವ ಮೊದಲ ಬಾರಿಯ ಮಹಿಳಾ ಕಾಂಗ್ರೆಸ್ ಶಾಸಕಿ ವಿದ್ಯಾ ಬಾಲಕೃಷ್ಣ ಅವರಿಗೆ ಈ ಕರೆ ಬಂದಿತ್ತು. ಕರೆ ಮಾಡಿದಂಥ ವ್ಯಕ್ತಿ ತನ್ನನ್ನ ದೆಹಲಿಯಲ್ಲಿರುವಂತಹ ಪ್ರಿಯಾಂಕಾ ಗಾಂಧಿ ಅವರ ಕಚೇರಿಯ ಖಾಸಗಿ ಕಾರ್ಯದರ್ಶಿ DS ರಾಜ್ಕುಮಾರ್ ಅಂತ ಪರಿಚಯಿಸಿಕೊಂಡಿದ್ದ. ಜುಲೈ 6ರಂದು ಶಾಸಕಿ ವಿದ್ಯಾಗೆ ಈ ನಕಲಿ ವಾಟ್ಸ್ಆಪ್ ಕರೆ ಬಂದಿತ್ತು. ಕೇರಳ ರಾಜ್ಯ ಸಂಪುಟದಲ್ಲಿ ಶೀಘ್ರದಲ್ಲೇನೆ ಪುನರ್ರಚನೆ ನಡೆಯಲಿದ್ದು ಕೆಲವು ಸಚಿವರನ್ನ ಬದಲಾಯಿಸಲಾಗುತ್ತೆ, ನಿಮಗ್ ಸಚಿವ ಸ್ಥಾನ ಸಿಗುವಂತ ಅವಕಾಶ ಇದ್ದು ನೀವು 3 ಕೋಟಿ ರೂಪಾಯಿ ಕೊಟ್ರೆ ಸಚಿವ ಸ್ಥಾನವನ್ನ ಅರೇಂಜ್ ಮಾಡಿಕೊಡ್ಲಾಗುವುದು ಅಂತ ಆತ ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಮಾತಾಡಿದ್ದಾನೆ. ಸುಮಾರು 10 ನಿಮಿಷಗಳ ಕಾಲ ನಡೆದಂತ ಈ ಸಂಭಾಷಣೆ ಸಂದರ್ಭದಲ್ಲಿ ಆತನ ಮಾತುಗಳಿಂದ ಶಾಸಕಿಗೆ ಅನುಮಾನ ಬಂದಿದೆ. ಕರೆ ಮಾಡಿದಾತ ತನಗೆ ಕೋಝಿಕೋಡ್ನ ಮತ್ತೊಬ್ಬ ಸಂಸದರು ನಿಮ್ಮ ನಂಬರ್ ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ. ತಕ್ಷಣ ಶಾಸಕಿ ವಿದ್ಯಾ ಅವರು ಆ ಸಂಸದರನ್ನ ಸಂಪರ್ಕ ಮಾಡಿದಾಗ AICC ಪ್ರಧಾನ ಕಚೇರಿಯಿಂದ ಅಂತ ಹೇಳಿಕೊಂಡು ಯಾರೋ ಇಬ್ಬರು ಶಾಸಕರ ನಂಬರ್ ಅನ್ನ ಕೇಳಿದ್ರು. ಆದ್ರೆ ತನಗೆ ಸಚಿವ ಸ್ಥಾನದ ಆಫರ್ ಬಗ್ಗೆ ಏನು ಗೊತ್ತಿಲ್ಲ ಅಂತ ಸಂಸದರು ತಿಳಿಸಿದ್ರು. ಇದು ಸೈಬರ್ ವಂಚನೆ ಅಂತ ಖಚಿತವಾದ ತಕ್ಷಣ ಪಾರ್ಟಿ ನಾಯಕರ ಸಲಹೆ ಮೇರೆಗೆನೆ ಜುಲೈ 11ರಂದು ಶಾಸಕಿ ವಿದ್ಯಾ ಅವರು ಕೋಝಿಕೋಡ್ ಸೈಬರ್ ಸೆಲ್ಗೆ ಒಂದು ಅಧಿಕೃತ ದೂರನ್ನ ನೀಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೇರಳ ಸೈಬರ್ ಪೊಲೀಸ್ ತಂಡ ತನಿಖೆಯನ್ನ ತೀವ್ರಗೊಳಿಸಿ ದೆಹಲಿಗೆ ತೆರಳಿತು. ಪ್ರಿಯಾಂಕಾ ಗಾಂಧಿ ಅವರ ಹೆಸರನ್ನ ದುರುಪಯೋಗ ಪಡಿಸಿಕೊಂಡು ಈ ರೀತಿ ವಂಚಿಸೋದಕ್ಕೆ ಪ್ರಯತ್ನ ಪಟ್ಟಂತಹ ಗೌರವ್ ಮತ್ತೆ ನಿತಿನ್ ಕುಮಾರ್ ಅನ್ನುವಂಥ ಇಬ್ರು ದೆಹಲಿ ಮೂಲದ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗ ಇವರು ಕೇರಳದ ಸಂಸದರಾದ ಶಫಿ ಪರಂಬಿಲ್ ಮತ್ತೆ ಡೀನ್ ಕುರಿಯಾಕೋಸ್ ಮತ್ತೆ ಶಾಸಕರಿಗೂ ಕೂಡ ಇದೇ ರೀತಿ ಕರೆ ಮಾಡಿ ವಂಚಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅನ್ನೋದು ತನಿಖೆಯಿಂದ ಗೊತ್ತಾಗಿದೆ. ನಮ್ಮ ದೇಶದಲ್ಲಿ ಆನ್ಲೈನ್ ವಂಚನೆ ಅನ್ನೋದು ಅದು ಎಲ್ಲಿಗೆ ಬಂದು ತಲುಪಿದೆ ಅಂತ ನೋಡಿದ್ರೆ ಅಚ್ಚರಿನೂ ಆಗುತ್ತೆ, ಆಘಾತ ಕೂಡ ಆಗುತ್ತೆ. ಅಂದಹಾಗೆ ಈ ಸಚಿವ ಸ್ಥಾನಕ್ಕೆ 3 ಕೋಟಿ ಕೊಡಿ ಅಂತ ಕೇಳುವಂತ ಮೂರ್ಖರು ಯಾರಾದ್ರೂ ಇರ್ತಾರಾ? ಆನ್ಲೈನ್ ವಂಚನೆ ಮಾಡೋದಕ್ಕೆ ಹೊರಡುವಾಗ ಕನಿಷ್ಠ ಒಂಚೂರು ಹೋಮ್ವರ್ಕ್ ಕೂಡ ಮಾಡದೇನೆ ಈ ಗೌರವ್ ಹಾಗೂ ನಿತಿನ್ ಹೊರಟು ಬಿಟ್ರ? ಕನಿಷ್ಠ ಒಂದು 30 ಕೋಟಿ ಆದ್ರೂ ಕೇಳದೆ ಇರೋದ್ರಿಂದಾನೇ ಆ ಶಾಸಕಿಗೆ ಈ ಕಾಲರ್ಗಳ ಬಗ್ಗೆ ಸಂಶಯ ಬಂದಿರಬಹುದಲ್ವಾ? ಇವತ್ತಿಗೆ ಏನಿಲ್ಲ ಅಂತ ಅಂದ್ರು 100 ಕೋಟಿ ಬೆಲೆ ಬಾಳುವಂತ ಮಂತ್ರಿಗಿರಿಗೆ ಯಾರಾದ್ರೂ 3 ಕೋಟಿ ಕೇಳ್ತಾರ ಅಂತ ಆ ಶಾಸಕಿಗೆ ತಕ್ಷಣನೇ ಡೌಟ್ ಬಂದಿದೆ. ಹಾಗಾಗಿ ಆ ವಂಚಕರು ಕಂಬಿ ಹಿಂದೆ ಹೋಗಿದ್ದಾರೆ. ಈಗ ಅದೇ ವಂಚಕರು ಇನ್ನು ಸ್ವಲ್ಪ ತಯಾರಿ ಮಾಡಿಕೊಂಡು ಸ್ವಲ್ಪ ಸಮಯ ತೆಗೆದುಕೊಂಡು ಮಾತಾಡೋದಕ್ಕೆ ಕಲ್ತ್ಕೊಂಡು ಒಂದಿಷ್ಟು ಗರಿ ಖಾದಿಯನ್ನ ಹಾಕೊಂಡಂತ ಒಬ್ಬ ರಾಜಕಾರಣಿ ತರ ರೆಡಿಯಾಗಿ ಕೇರಳದಲ್ಲೂ ಮತ್ತೆ ದಿಲ್ಲಿಯಲ್ಲೂ ಒಂದಿಷ್ಟು ಸಂಪರ್ಕಗಳನ್ನೆಲ್ಲ ಸಾಧಿಸ್ಕೊಂಡು ಒಂದಷ್ಟು ಹಿರಿತಲೆಗಳ ಅಕ್ಕಪಕ್ಕದಲ್ಲಿ ಓಡಾಡ್ಕೊಂಡಿದ್ದು ಒಂದಿಷ್ಟು ಪತ್ರಿಕೆಯ ಫೋಟೋಗಳಲ್ಲಿ ಅಥವಾ ಚಾನೆಲ್ಗಳ ವಿಡಿಯೋಗಳಲ್ಲಿ ಕಾಣಿಸ್ಕೊಂಡು ಆಮೇಲೆ ಅದೇ ಶಾಸಕಿಗೆ ಏನಾದ್ರೂ ಫೋನ್ ಮಾಡಿದ್ರೆ ಪ್ರತಿಕ್ರಿಯೆ ಹೇಗಿರ್ತಾ ಇತ್ತು? 3ರ ಬದಲು 30 ಆದ್ರೂ ಕೇಳಿದ್ರೆ ಆ ಶಾಸಕಿ ಕೂಡ ಅವರನ್ನ ಸೀರಿಯಸ್ ಆಗಿ ತಗೊಳ್ತಾ ಇದ್ರು, ಹೌದಲ್ವಾ? ಅದಕ್ಕೆ ಹೇಳೋದು ತಾಳ್ಮೆ ಇರಬೇಕು, ತಯಾರಿ ಮಾಡ್ಕೋಬೇಕು, ಜ್ಞಾನ ಬೇಕು, ಅನುಭವ ಬೇಕು ಅಂತ ಅಲ್ವಾ? ಈಗ ನಮ್ಮ ದೇಶದಲ್ಲಿ ಅದು ಎಷ್ಟೋ ಮಂದಿ ವರ್ಷಗಟ್ಲೆ ತಯಾರಿ ಮಾಡಿ ಇದೇ ವಂಚನೆಯನ್ನ ಜನರಿಗೂ ಆಕಾಂಕ್ಷಿ ರಾಜಕಾರಣಿಗಳಿಗೂ ಬಹಳ ಯಶಸ್ವಿಯಾಗಿ ಮಾಡ್ತಾ ಇಲ್ವಾ? ಯಾರಾದ್ರೂ ಅವ್ರ ಮೇಲೆ ಕೇಸ್ ಹಾಕಿದಾರಾ? ಯಾರಾದ್ರೂ ಅವರನ್ನ ಅರೆಸ್ಟ್ ಮಾಡಿಸಿದಾರಾ? ಯಾಕಂದ್ರೆ ಅವ್ರ ಕೆಲಸದಲ್ಲಿ ಅವ್ರಿಗೆ ಬಹಳ ಶ್ರದ್ಧೆ ಇತ್ತು, ತಯಾರಿ ಇತ್ತು, ತಾಳ್ಮೆ ಇತ್ತು. ಇಲ್ಲಿ ಎಲ್ಲದಕ್ಕಿಂತನೂ ಮುಖ್ಯವಾಗಿ ಅವರು ವಂಚನೆಯ ಕಲೆಯನ್ನ ಹಂತವಾಗಿ ಕಲಿತಾ ಬಂದು ಬಹಳ ಪಳಗಿದ್ದಾರೆ ಅದರಲ್ಲಿ. ಹಾಗಾಗಿ ಅವರನ್ನ ಯಾರೂ ಕೂಡ ಇವತ್ತು ವಂಚಕ, ಚೀಟ್ ಅಂತ ಕರೆಯೋದಿಲ್ಲ, ಲೀಡರ್, ರಾಜಕಾರಣಿ, ನಾಯಕ ಅಂತೆಲ್ಲ ಕರೀತಾರೆ. ಆದ್ರೆ ಇನ್ನೂ ಎಳಸು ಈ ಗೌರವ್ ಮತ್ತೆ ನಿತಿನ್ ಕುಮಾರ್ಗೆ ಪಾಪ ಇದೆಲ್ಲ ಗೊತ್ತಾಗಿಲ್ಲ. ಹಾಗಾಗಿ ಅವರೆಲ್ಲ ಜೈಲ್ ಸೇರ್ಬಿಟ್ರು. ಯಾವುದನ್ನು ಕೂಡ ಅವಸರವಾಗಿ ಮಾಡೋದಿಕ್ಕೆ ಹೋದ್ರೆ ಹೀಗೇನೆ ಎಡವಟ್ಟಾಗತ್ತೆ ಅಲ್ವಾ? ವೀಕ್ಷಕರೇ, ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ, ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನೀವಿನ್ನೂ ವಾರ್ತಾಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.